ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಗೆ ಲಾಗಿಗೆ ಸ್ವಾಗತ. ನೀವೆಲ್ಲ ಹೇಗಿದ್ದೀರಾ? ಬೇಸಿಗೆ ಕಾಲ ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊಳ್ತಾ ನಾವು ಚೆನ್ನಾಗಿದ್ದೀವಿ. ಹೊರಗಡೆ ಮಕ್ಕಳನ್ನ ಎಲ್ಲೂ ಬಿಸಿಲಿಗೆ ಬಿಡಬೇಡಿ. ಬಿಸಿಲಿಗೆ ತಂಪಾದಂತಹ ಐಸ್ ಕ್ರೀಮ್ ಮಾಡುವ ವಿಧಾನ. ಬೇಕಾಗುವ ಸಾಮಗ್ರಿಗಳು: ಬಾದಾಮಿ ಪೌಡ್ರು, ಹಾಲು, ಸಕ್ಕರೆ, ಕೊಬ್ಬರಿ, ಐಸ್ ಕ್ರೀಮ್ ಕಡ್ಡಿ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ 1/4 ಲೀಟರ್ ಹಾಲನ್ನು ಹಾಕಿ ನಾನು ಬಾದಾಮಿ ಐಸ್ ಮಾಡ್ತಾ ಇದ್ದೀನಿ. ಬೇಕಿರೋರು ಅರ್ಧ ಲೀಟ್ರು 1 ಲೀಟ್ರು ಹಾಕಿ ಜನ ಎಷ್ಟು ಜನ ಇರ್ತಾರೋ ಅಷ್ಟು ಐಸ್ ಕ್ರೀಮ್ ಮಾಡ್ಕೋಬೋದು. ನಮ್ಮ ಮನೇಲಿ 4 ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಹಾಲು ಬಿಸಿಯಾದ ನಂತರ ಒಂದು 6 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಕಮ್ಮಿ ಬೇಕು ಅನ್ನೋರು ಕಮ್ಮಿ ಬಳಸ್ಬೋದು. ಸ್ವೀಟ್ ಜಾಸ್ತಿ ಬೇಕು ಅನ್ನೋದು ಸ್ವಲ್ಪ 1-2 ಸ್ಪೂನ್ ಸಕ್ಕರೆ ಜಾಸ್ತಿನೂ ಹಾಕೋಬೋದು. ಈಗ ಬಾದಾಮಿ ಪೌಡ್ರನ್ನು ಸೇರಿಸಿ ಹಾಲು ಬಿಸಿಯಾದ ನಂತರ 1 ಕಪ್ಪಿಗೆ ಟೀ ಕಪ್ಪಲ್ಲೇ ಮಾಡ್ತಿದ್ದೀನಿ. ಸ್ವಲ್ಪ ಒಣ ಕೊಬ್ಬರಿಯನ್ನು ಸ್ವಲ್ಪ ಹಾಕಿ ಬಿಸಿಯಾದಂಥ ಬಾದಾಮಿ ಹಾಲನ್ನು ಚೆನ್ನಾಗಿ ಕುದಿಸಿ ನಂತರ ಈ ಕಪ್ಪಿಗೆ ಹಾಕಿ ಐಸ್ ಕ್ರೀಮ್ ಕಡ್ಡಿಗಳನ್ನು ಇಟ್ಟು ಒಂದು ಫ್ರಿಜ್ಜಲ್ಲಿ ಇಡಬೇಕು. ರಾತ್ರಿ ಹೊತ್ತು. ಬೆಳಗ್ಗೆ ಮಧ್ಯಾಹ್ನ ಯಾವ ರೀತಿ ಐಸ್ ಆಗಿದೆಯೋ ಇಲ್ವೋ ನೋಡೋಣ, ಬನ್ನಿ ಚೆಕ್ ಮಾಡೋಣ. ಈ ರೀತಿ ಐಸ್ ಕ್ರೀಮ್ ತೆಗೆದು ನನ್ನ ಮಗನೇ ನೋಡ್ತಿದ್ದಾನೆ ಐಸ್ ಆಗಿದೆಯೋ ಇಲ್ವೋ ಅಂತ. ಈ ರೀತಿ ಕೈಯಿಂದ ಉಜ್ಜಬೇಕು. 2-3 ಬಾರಿ ಈ ತರ ಉಜ್ಜಿ ತೆಗಿತಾ ಇದ್ದಾನೆ. ವಾವ್, ಸೂಪರ್ ಆಗಿ ಐಸ್ ಕ್ರೀಮ್ ಆಗಿದೆ ನೋಡಿ. ಈ ರೀತಿಯಾಗಿ ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡಿ ಈ ಬಿಸಿಲಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿ ಐಸ್ ಕ್ರೀಮ್ ತರ ಬದಲು ನಾವೇ ಮನೆಯಲ್ಲಿಯೇ ಅಚ್ಚುಕಟ್ಟಾಗಿ ರುಚಿಕರವಾದಂತಹ ಐಸ್ ಕ್ರೀಮ್ ಮಾಡಿದ್ರೆ ನಮಗೂ ಸಮಾಧಾನ ಇರುತ್ತೆ. ಈ ರೀತಿ ಮನೆಯಲ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ ಮಾಡಿಕೊಡಿ, ಅವ್ರು ತುಂಬಾ ಖುಷಿ ಪಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಐಸ್ ಕ್ರೀಮ್ ಮಾಡಿದ್ದೀವಿ ಅನ್ನೋ ಥರ ತುಂಬ ಖುಷಿ ಪಡ್ತಾರೆ. ಅದಕ್ಕಾಗಿ ನೀವು ಈ ರೀತಿ ಬಾದಾಮಿ ಐಸನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಳಿ. ಬಿಸಿಲಿಗೆ ತಂಪು ಅನಿಸುತ್ತೆ. ಬಾದಾಮಿ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹಾಲು, ಬಾದಾಮಿ, ಸಕ್ಕರೆ, ಬೇರೆ ಏನು ಮಿಕ್ಸ್ ಮಾಡಿಲ್ಲ ಇದಕ್ಕೆ. ಆದ್ದರಿಂದ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ರೋತ್ಸಾಹ ಕೊಡಿ, ಬೆಲ್ ಐಕನ್ ಒತ್ತಿ ಆಲ್ ಅಂತ ಒತ್ತಿ. ಥ್ಯಾಂಕ್ ಯು.